ಬರೋಕ್ಕೆ ಮುಂಚೆ ಒಂದು ವಿಡಿಯೋ ಒಂದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ರು. ಅದ್ರ ಬಗ್ಗೆ ಗೊತ್ತಾಯ್ತು, ಅಮ್ಮನ ಬಗ್ಗೆ ಗೊತ್ತಾಯಿತು. ದರ್ಶನ್ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ವಿಡಿಯೋ ಬಂದಿತ್ತು. ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ ಹೇಳಿ ಬಂದಿದ್ದೀವಿ. ಕೇರಳದ ದೇವಸ್ಥಾನದಲ್ಲಿ ಇದೀಗ ಕರ್ನಾಟಕದ ಭಕ್ತರ ದಂಡು. ನಟ ದರ್ಶನ್ ಭೇಟಿ ಬಳಿಕ ಹೆಚ್ಚಾಯಿತು ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ. ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧವಾಗಿರುವ ಕೇರಳದ ಕಣ್ಣೂರಿನಲ್ಲಿರುವ ಮಾಡಾಯಿಕಾವು ಶ್ರೀ ತಿರುವರ್ಕಾಟ್ ಕಾವು ಭಗವತಿ ದೇವಸ್ಥಾನಕ್ಕೆ ಕೆಲ ದಿನಗಳ ಹಿಂದಷ್ಟೇ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ಹಾಗೂ ನಟ ಧನ್ವೀರ್ ಜೊತೆ ಭೇಟಿ ನೀಡಿ ಶತ್ರು ಸಂಹಾರ ಪೂಜೆ ನಡೆಸಿದ್ದರು. ದರ್ಶನ್ ದೇವಾಲಯಕ್ಕೆ ಭೇಟಿ ನೀಡಿದ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕರ್ನಾಟಕದ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಶತ್ರು ಸಂಹಾರ ಪೂಜೆಯ ಬಗೆಗೆ ಭಕ್ತರಿಗೆ ಸಾಕಷ್ಟು ಕುತೂಹಲ ಮೂಡಿದೆ. ಶೋಭಾ ಅಂತ ಬ್ಯಾಂಗ್ಳೂರಿಂದ ಬಂದಿರೋದು. ನಾವು ಇದು ಬಂದು ಪೋಸ್ಟರು ದರ್ಶನ್ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ವಿಡಿಯೋ ಬಂದಿತ್ತು. ಅದರಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ, ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. 2-3 ಸಲ ದರ್ಶನ ಆಯಿತು. ಇವತ್ತು ಜಾತ್ರೆ ಇದೆ ಇಲ್ಲಿ, ಹಾಗಾಗಿ ತುಂಬ ಜನ ಬ್ಯಾಂಗ್ಳೂರು ಜನನೇ ಬರ್ತಾ ಇದ್ದಾರೆ. ಕನ್ನಡನೂ ನಮಗೆ ಅವರು ಕ್ಲೀನಾಗಿ ಅವರು ತಿಳಿಸಿಕೊಡ್ತಾರೆ, ಕನ್ನಡನೂ ಚೆನ್ನಾಗಿ ಅವರು ಮಾತಾಡ್ತಾರೆ, ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಬಂದು ಹೋಗಿ ಎಲ್ಲರಿಗೂ ನಮಸ್ಕಾರ. ಹೌದು ಹೌದು, ವಿಡಿಯೋ ದರ್ಶನ್ ಅವ್ರದ್ದು ಯೂಟ್ಯೂಬರು ದರ್ಶನ್ ಅವ್ರದ್ದು ಹಾಕಿದ್ರು ವಿಡಿಯೋ. ಅಂದರೆ ಅವ್ರು ಬಂದು ಹೋಗಿರೋದು, ಪೂಜೆ ಮಾಡಿಸಿರೋದು, ಅವ್ರ ವೈಫು ಅವ್ರ ಮಕ್ಕಳೆಲ್ಲ ಬಂದು ಹೋಗಿದ್ದಾರೆ. ಹಂಗಾಗಿ ನಮಗೂ ಇಷ್ಟ ಆಯಿತು, ನಾವು ಬಂದಿದ್ವಿ. ಸರ್ ನಮಸ್ಕಾರ, ನನ್ನ ಹೆಸರು ತ್ಯಾಗರಾಜ್ ಅಂತ, ನಾನು ಬೆಂಗಳೂರಿಂದ ಬರ್ತಾಯಿದ್ದೀನಿ. ನಾನಿಲ್ಲಿ ಬರೋಕ್ಕೆ ಮುಂಚೆ ಒಂದು ವಿಡಿಯೋ ಒಂದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ರು. ಅದನ್ನು ನೋಡಿದೆ ನಾನು. ಅದ್ರ ಬಗ್ಗೆ ಗೊತ್ತಾಯ್ತು, ಅಮ್ಮನ ಬಗ್ಗೆ ಗೊತ್ತಾಯಿತು. ಭಗವತಿ ಅಮ್ಮ ಅಂತ ಗೊತ್ತಾಯಿತು. ಭಗವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂದ್ಕೊಂಡು ತುಂಬ ದಿನದ ಆಸೆ ಇತ್ತು. ಇದು ಮೊದಲನೇ ಸಲ ವಿಸಿಟ್ ಮಾಡ್ತಾ ಇರೋದು. ಈ ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಶತ್ರು ಸಂಹಾರ ಪೂಜೆ ಅಂತ ಒಂದು ತುಂಬ ಪ್ರಸಿದ್ಧಿ ಅದು. ಆ ಪೂಜೆಗೋಸ್ಕರ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ. ಆ ಯೂಟ್ಯೂಬಲ್ಲಿ ಇದು ಬಂದಿದ್ದಕ್ಕೆ ಕಾರಣ ಏನಂದರೆ, ಒಬ್ಬರು ಯೂಟ್ಯೂಬರ್ ಒಂದು ವಿಡಿಯೋ ಹಾಕಿದ್ರು. ಅವರು ಬಂದುಬಿಟ್ಟು ವಿಡಿಯೋದಲ್ಲಿ ಬಂದು ಈ ಥರ ಪೂಜೆ ಇದೆ, ಅಷ್ಟೇ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದರು. ಆ ಥರ ಹೇಳ್ತಾ ಇದು ಯಾಕೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ದರ್ಶನ್ ಅವರು ಬಂದಿದ್ದಾರೆ ಅಂತ ಒಂದು ವಿಡಿಯೋ ಹಾಕಿದ್ರು. ಅದನ್ನು ನೋಡ್ಬಿಟ್ಟು ಈ ಥರ ಎಲ್ಲ ಎಷ್ಟೋ ಜನ ಹೋಗ್ತಾ ಇದ್ದಾರಲ್ಲ ಅಂತ ನಾವು ಒಂದು ದಿನ ಹೋಗೋಣ, ನಮಗೂ ತುಂಬ ತೊಂದರೆ ಇದೆ, ಅದರಿಂದ ನಾವು ಒಂದು ಸಲ ಹೋಗೋಣ ಅಂತ ಬಂದಿದ್ದೀವಿ. ತುಂಬ ದರ್ಶನ ಚೆನ್ನಾಗಾಗಿದೆ. ನಾವಿನ್ನು ಪೂಜೆಗೆ ನಿಂತ್ಕೊಂಡಿದ್ದೀವಿ. ಈಗ ಪೂಜೆ ಇನ್ನೂ ಮಾಡಿಸಿಲ್ಲ, 11 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಪೂಜೆ ಮುಗಿದ ಮೇಲೆ ನೋಡ್ಬೇಕು, ಪ್ರಸಾದ ಸ್ವೀಕಾರ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ಬೇಕು ಸರ್. ಪ್ರಸಾದ